ನಾನು ಸರಿ ಅದನ್ನೇ ಹೇಳೋಣ ಅಂತ ಮಾಡಿದೆ. ಕಟ್ ಮಾಡಿಬಿಟ್ಟೆ. ಪಕ್ಕ ಮಾಡ್ತೇನೆ. ಪ್ರತಿಕ ಲಾಸ್ಟ್ ನಾನು ಮಾತಾಡೋದು. So welcome back to my new vlog, guys. ಇವತ್ತು ಏನ್ ವ್ಲಾಗ್ ಅಂತ ಅಂದ್ರೆ ಪ್ರ್ಯಾಂಕಿಂಗ್ ವ್ಲಾಗ್. ನಾವು ಕಾಲ್ ಮಾಡಿಬಿಟ್ಟು ನನ್ನ ಫ್ರೆಂಡ್ಸ್ಗೆ ಅಥವಾ ನಮ್ಮ ಕ್ಲೋಸ್ ರಿಲೇಟಿವ್ಸ್ಗೆ ಪ್ರ್ಯಾಂಕ್ ಮಾಡೋದಂತ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಯಾರಿಗೆ ಫಸ್ಟ್ ಅಂತ ಅಂದರೆ ನನ್ನ ಫ್ರೆಂಡ್. ನೋಡ್ರಿ, ಈ ಥರ ಕೌಂಟ್ರೆಲ್ಲ ಕೊಟ್ಟರೆ ನನಗಾಗಲ್ಲ. ನಾನು ಮಾತಾಡಬೇಕು. ಬಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡ್ ಕುಸುಮ ಅಂತ ಅವಳಿಗೆ ಬನ್ನಿ ಮಾಡೋಣ. ರಿಂಗ್ ಆಗ್ತಾ ಇದೆ. Hello. Hello. ಬೋರಿಂಗ್ ಅಮೃತ ಅಂತ ಇವಾಗ ಟೆಕ್ಸ್ಟ್ ಮಾಡ್ತಾ ಇದ್ಲು. ತಲೆಗೆ ಹಾಕಲ್ಲ. ಕಂಡಿಡಿದ್ಬಿಟ್ಲು ಗೈಸ್, ಕಂಡಿಡಿದ್ಬಿಟ್ಲು. ಬಕ್ರಾ ಮಾಡೋಣ ಅನ್ಕೊಂಡೆ, ಕಂಡಿಡಿದ್ಬಿಟ್ಲು. ಪ್ರ್ಯಾಂಕ್ ಆಗಿಲ್ವಾ? ಫಸ್ಟ್ ಆದೆ ಅಂದ್ರೆ ಗೊತ್ತು, ನನ್ನ ಫ್ರೆಂಡ್ಸ್ ಯಾವಾಗಲೂ ಪ್ರ್ಯಾಂಕ್ ಮಾಡೋದಲ್ವಾ. ಒಟ್ನಲ್ಲಿ ಪ್ರ್ಯಾಂಕ್ ಸ್ಟಾರ್ಟಿಂಗ್ ಅಲ್ಲಂತೆ. ಸ್ವಲ್ಪ ಜೋರಾಗಿ ಹೇಳು. ಸ್ಟಾರ್ಟಿಂಗ್ ಅದೇ. ನೆಕ್ಸ್ಟ್ ಗೈಸ್ ಅವಾಗಲೇ. ಹಲೋ, ನಾನು ಅಮೃತ. ಅದೇ ಮನೆ ಏನೋ ಒಂದು ಮಾತಾಡ್ಬೇಕಾಗಿತ್ತು. ನಾನೇನೋ ಮಾತಾಡ್ಬೇಕಾಗಿತ್ತು. ಅದೇ ಮನೇಲಿ ಅಪ್ಪ ಅಮ್ಮ ಬೈದ್ಬಿಟ್ರು. ನಾನೇನೋ ಒಂದು ಹೇಳ್ದೆ, ಅದು ಆ ಡಿಸಿಷನ್ ಬೇಡ ಅಂದ್ಬಿಟ್ಟು ಬೈದು ಹೊಡೆದ್ಬಿಟ್ರು ಚೆನ್ನಾಗೆ. ಗೊತ್ತಿಲ್ಲ. ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನ. ಗೊತ್ತಿಲ್ಲ, ನನ್ಗೆ ಹೊಡೆದ್ಬಿಟ್ಟು ನಾನು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಗೊತ್ತಿಲ್ಲ, ನಾನು ಅದೆಷ್ಟು ಆಗಲಿಲ್ಲ ಅಂತ ಹೊಡೆದ್ಬಿಟ್ರು. ರಕ್ತ ಎಲ್ಲ ಬರ್ತಾ ಇದ್ದೆ. ಗೊತ್ತಿಲ್ಲ, ಅದ್ ಕೆಲ್ಸ ಬೇಡ, ನಾನೇ ಒಂದು ಕೆಲ್ಸ ಮಾಡ್ತೀನಿ ಅಂತ ಅಂದೆ. ಪಾನಿಪುರಿ ಅಂಗಡಿ ಇಟ್ಕೊಳ್ಳೋಣ ಅಂತಂದೆ. ನಗ್ಬೇಡ. ಅದಕ್ಕೆ ಬೇಡ ಅಂತ ಅಂದ್ರು. ನಾನು ಜೋರಾಗಿ ಕಿರಿಚಿದೆ, ಹೊಡೆದ್ಬಿಟ್ರು. ರಕ್ತ ಬರ್ತಾ ಇದ್ದೆ. ನಾನು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಈಗ ಜಾಸ್ತಿ ಅದೇ ನಿಮ್ಮನೆಗೆ ಬರೋಣ ಅನ್ಕೊಂಡಿದ್ದೀನಿ.
ಮನೆಗೆ ಇಲ್ವಲ್ಲ ನಾನು. ಏಯ್ ನಗ್ಬೇಡ, ಅಳ್ಬೇಡ, ಇವಾಗ ಕರೆಕ್ಟಾಗಿ ನಗ್ಬೇಡ. ಮನೆಗೆ ಹೋಗು ನೀನ್, ಹಂಗೆಲ್ಲ ತಲೆ ಕೆತ್ಕೊಂಡು ಆಚೆಲ್ಲ ಹೋಗ್ಬೇಡ. ಮನೆಗೆ ಹೋಗಿ ನೀನು ಅಪ್ಪ ಅಮ್ಮ ಹೊಡೆದ್ರಂತ ಆಚೆ ಹೋಗ್ತೀಯಾ? ಹಂಗೆಲ್ಲ ಹೋಗ್ಬಾರ್ದು. ಮನೆಗೆ ಹೋಗು. ಇಲ್ಲ ಬಂದ್ಬಿಟ್ಟು ನನ್ಗಿರಕ್ಕಾಗಲ್ಲ ಅಲ್ಲಿ. ಏನಿಲ್ಲ, ಹೋಗ್ ಮನೆಗೆ ಹೋಗಿ, ಏನು ಆಗಲ್ಲ, ಹೋಗು. ಅದೆಲ್ಲ ಕೆಟ್ಕೋಬಾರ್ದ. ಇಲ್ಲ, ನಾನು ನಿಮ್ಮ ಮನೆ ರೋಡಲ್ಲಿ ಇದ್ದೀನಿ. ನಮ್ಮನೆ ನೋಡಲ್ಲ. ನೀನು ನನಗೆ ಹೆಲ್ಪ್ ಮಾಡ್ತಾ ಇಲ್ವಲ್ಲ. ನೀನು ನನಗೆ ಹೆಲ್ಪ್ ಮಾಡ್ತಾ ಇಲ್ವಾ? ಬಿಡು ಮತ್ತೆ. ನಾನೇನ್ ಮಾಡ್ಬೇಕು ಹೇಳೋ? ನಿಮ್ ಮನೆಗ್ ನೀನ್ ಹೋಗ್ಬೇಕು ಅಂತ ತಲೆ ಕಟ್ಸ್ಕೊಬಿಡ್ದಂಗಲ್ಲ ನೀನು. ಮನೆಗ್ ಹೋಗೋ ಅಪ್ಪ ಅಮ್ಮ ಹೋದ್ರೆ ಏನ್ ತಪ್ಪೋದ್ರಲ್ಲಿ? ಏನು ಆಗಲ್ಲ, ನೀನ್ ತಲೆ ಕಟ್ಸ್ಕೊಬಿಡ. ಅವರು ದೊಡ್ಡವರು ಐಡಿಯಾ ಹೇಳ್ತಾರೆ, ಅದನ್ನ ಮಾಡ್ಬೇಕು ನೀನು. ತಲೆ ಕಟ್ಸ್ಕೊಬಿಡ್ದ ಹತ್ರ. ಇಲ್ಲ, ನನಗೆ ಪಾನಿಪುರಿ ತಿನ್ನಕ್ಕೆ ಇಷ್ಟ ಅಂತ ಪಾನಿಪುರಿ ಅಂಗಡಿ ಅಂತೆ. ಅದಕ್ಕೆ ಹೊಡೆದು ಕಳಿಸ್ಬಿಟ್ರು. ನಾನು ನಿಮ್ಮ ಮನೆ ಹತ್ರ ಕುತ್ಕೊಂಡು ಪಾನಿಪುರಿ ತಿಂತಾ ಇರ್ತೀನಿ. ಬಾ. ಅಪ್ಪ ಅಮ್ಮ ಮಾಡಕ್ಕ ಅದು ಒಳ್ಳೆ ಅಂಗಡಿ. ಅದಂದ್ರೆ ಏನಂದ್ರೆ ಒಳ್ಳೆದಕ್ಕೆ ಹೇಳೋರು ಅವರು. ನೀನು ನನ್ಗೆ ಹೆಲ್ಪ್ ಮಾಡಲ್ವಾ? ಬಿಡು. ನೀನು ನನ್ಗೆ ಹೆಲ್ಪ್ ಮಾಡಲ್ವಾ? ಬಿಡು. ಸರಿ, ಕಟ್ ಮಾಡ್ಬಿಟ್ಟೆ. ಗೈಸ್, ಏನಂದ್ರೆ ಇವ್ರು ಜಾಸ್ತಿ ಅಳತರ ಮಾತಾಡೋದು. ಏನಂತಾರೆ, ಸ್ವಲ್ಪ ಇಂಟ್ರೋವರ್ಟು, ಸ್ವಲ್ಪ ಮೋಟಿವೇಶನಲ್ ಸ್ಪೀಚ್ ಹೇಳ್ತಾ ಇರ್ತಾನೆ. ಅದಕ್ಕೆ ಇವ್ನಿಗೆ ಎದುರಿಸಿದ್ದೀನಿ. ಇವಾಗ ಮಾಡ್ತಾನ ಮಾಡಲ್ವಾ ಅಂತ ಗೊತ್ತಿಲ್ವಲ್ಲ. ಇನ್ನೊಂದ್ಸರಿ ಎದುರಿಸೋಣ ನಾನೇ ಮಾಡಿ. ಗೈಸ್, ಅವ್ರ ಅಪ್ಪ ಅಮ್ಮ ಬೈದ್ಬಿಟ್ರೆ ಅಂತ. ಹಲೋ, ಕಟ್ ಮಾಡಿದ್ರು ಮಾಡಿಲ್ಲ. ಮತ್ತೆ ನೀನು ನಾನು ಬಸ್ ಸ್ಟಾಪ್ ಅಲ್ಲಿ ನಿಂತೆ, ನೀನು ನನ್ಗೆ ಹೆಲ್ಪ್ ಮಾಡಲ್ಲ. ಏನೋ ಒಬ್ಬ ಫ್ರೆಂಡ್ ಅನ್ಕೊಂಡಿದ್ದೆ. ಬಿಡು. ಸರಿ ಬಿಡು. ಕಟ್ ಮಾಡಿದ್ರು ಒಂದ್ ಮಾತು ಏನಾಯ್ತಾಳೋ. ಅಲೋ, ಹಾ, ಇಲ್ಲೇ ಸೂಟ್ ಕೇಸ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಅದ್ರ ಮೇಲೆ ಕುತ್ಕೊಂಡು ನಮ್ಮ ಮನೆ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೀನಿ. ಏನೋ ನೀನೇ ಒಬ್ಬ ಫ್ರೆಂಡು. ಅಲ್ಲ, ನೀನು ಒಬ್ಬ ಫಸ್ಟ್ ಫ್ರೆಂಡು ಅಂತ ಅಣ್ಣನ್ ತರ ಏನೋ ಹೆಲ್ಪ್ ಮಾಡ್ತೀಯ ಈ ತಂಗಿಗೆ ಅಂತ ಅನ್ಕೊಂಡಿದ್ದಲ್ಲ ಅಣ್ಣ. ಬಿಡು. ಹಲೋ, ಯಾಕಕ್ಕ? ಹಲೋ, ನಮ್ಮ ಮಮ್ಮಿ ಮಾತಾಡ್ತಾರಂತೆ, ಮಾತಾಡ್ತಾರೋ? ಹಲೋ ಪೌಲ್. ಪ್ರ್ಯಾಂಕ್ ಮಾಡ್ತಾ ಇರೋದು. ಅಲ್ಲ, ನಿಮ್ಮ ಅಮ್ಮನ್ ಕೈಲಿ ಕೊಟ್ಬಿಟ್ಟಿದ್ಯಲ್ಲ ಅಷ್ಟು ಬೇಗ. ಪ್ರ್ಯಾಂಕ್ ಆದ. ನಿಜ, ನಮ್ಮ ಅಮ್ಮ ಎಲ್ಲ ಭಯ ಪಟ್ಕೊಂಡ್ಬಿಟ್ರು. ಏನಪ್ಪಾ ಹುಡುಗಿ ಏನಾದ್ರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ಪಟ್ರು. ನಾನ್ ಯಾಕೆ ಏನೋ ಮಾಡ್ಕೊಳ್ಳಿ. ಭಯನೇ ಪಟ್ಬಿಟ್ಟು ಪ್ರ್ಯಾಂಕ್ ಆದ. ಪ್ರ್ಯಾಂಕ್ ಆದಪ್ಪ. ಹಾ, ಸರಿ ಇರು. ಗೈಸ್ ರಿಂಗ್ ಆಯ್ತು. ಹಲೋ, ಎಲ್ಲಿದ್ಯವ? ಮನೇಲಿ ಮಾಡಿತ್ತು, ಮಾತಾಡ್ತಿದ್ದೇವೆ. ಯಾರ್ಯಾರಿದ್ದೀರವ? ಅಂದ್ರೆ ಕೃತಿಕಾ, ನಾನು ಬಿಟ್ಟು ಮಲಗಿದ್ದು ಬಂದ. ಅಷ್ಟೇ ಮಲಗದೆ ಅಮೃತ, ಅಲ್ಲ ನೇಹ, ಅಷ್ಟೇ 3 ಜನ. ಮಾಮ ಇಲ್ಲ. ಮಾಮ ಇಲ್ವಾ? ಇಲ್ಲ.
ಅದೇ ಇವಾಗ ನಾನೊಂದೇನೋ ಹೇಳ್ಬೇಕು. ಹೇಳು. ಲೌಡ್ ಸ್ಪೀಕರ್ ಹಾಕಿಲ್ಲ ತಾನೇ? ಹಾಕಿದ್ದೀನಿ, ಆಫ್ ಮಾಡ್ತೀನಿ. ಕಿವಿ ಇಟ್ಕೊಂಡಿರವ. ಅದೇ ಇವ್ನು ಯಾವಾಗ್ಲೂ ಗೊತ್ತಲ್ಲವ ಇವ್ನ ವಿಷಯಕ್ಕೆ ಹಿಂಗೆ ಕೂಗಾಡ್ತಿರ್ತೀನಂತ. ಯಾಕೆ ಅಲ್ಲೋ ಬರೆಯೋದು? ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಕೂಗಾಡ್ಬಿಟ್ಟೆ. ನಾನು ಅದಕ್ಕೆ ಹೊಡೆದ್ರು ಮನೆಯಲ್ಲೆಲ್ಲ ನನ್ನ ಹೊಡೆದ್ಬಿಟ್ಟು ನಡಿ ನೀನು ಕಡೆ ನೀನು ಯಾವಾಗಲೂ ಹಿಂಗೆ ಇರೋದು ಅಂದ್ರು. ಅದಕ್ಕೆ ನಾನು ಇಲ್ಲಿ ಎಣ್ಣೆ ಮೇಲೆ ಅಲ್ಲಿ ಬಸ್ ಹತ್ಕೊಂಡು ನಿಮ್ಮ ಮನೆಗೆ ಬರ್ತಿದ್ದೀನಿ. ಇಲ್ಲ ನಾನು ನಿಮ್ಮ ಮನೆಗೂ ಬರೋದು ನೋಯ್ತೀನಿ ನಾನು. ನೋಡಿ ಇವಾಗ ನಮ್ಮನೆಗ್ ಬರ್ತಿದ್ದೀನಿ ಅನ್ಬಿಟ್ಟು ಕೇಳ್ತಾರೆ ಯಾರನ್ನ. ಏನಮ್ಮ ನೀನ್ ಮಾತಾಡ್ತಾನೆ ನಾನು ನನ್ಗೆ ಹೇಳ್ತಾ ಇದ್ದಾನೆ ಉತ್ತರ ನಿನ್ ಪ್ರಶ್ನೆಗೆ. ನಾನು ಇವಾಗ ಬರ್ತಾ ಇದ್ದೀನಿ ನಮ್ಮ ನಿಮ್ ಮನೆಗೆ ಬರ್ಕೊಂಡು ಅಂದ್ಬಿಟ್ಟು ಇದನ್ನ ವಾಪಸ್ ನನ್ಗೆ ಹೇಳ್ತಾರ? ಒಬ್ಬೊಂದು ಅದಕ್ಕನ ಶಕ್ತಿ ಐತಾ? ಹೋಗಿ ಹೇಳು, ಹೇಳೋದು ಹೇಳ್ಬೇಕಂತ ಹೇಳು. ನೀನ್ ಬಾ ಇಲ್ಲಿ ನೆಟ್ಟಿಗೆ ಅಲ್ಲಿ ಇಡೀ ಬಬ್ಲು ಬದ್ರಲ್ಲಿ ಇಡೀ ಅರ್ಜೆಂಟ್ ಕಳಿಸ್ತಾ ಇದ್ದೀನಿ. ಯಾರು ಬೇಡ ನಂಗೆ ಹೋಯ್ತೀನಿ. ಏನ್ ತಮಾಷೆ ಮಾತಾಡ್ತಿದ್ಯಮ್ಮ? ಏನ್ ತಮಾಷೆ ಮಾತಾಡ್ತಿದ್ಯಮ್ಮ? ಯವ್ವ ನೀನು ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಇವಾಗ ನೀನ್ ಏನ್ ಹೇಳ್ತಾರೆ ಫಸ್ಟ್ ನಿಂಗೆ ಅರ್ಥ ಆಯ್ತಾ ನೀನ್ ಮಾತಾಡಿದ್ದು? ನಾನ್ ಬರ್ತಾ ಇದ್ದೀನಿ ನಿಮ್ ಮನೆಗೆ ಬರ್ತಂತ ಹೇಳಿ ಅಂದ್ರೆ ಇವಾಗ ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಅಲ್ಲೂ ಬರೋದಾದ್ರೆ ಏನ್ ಮಾಡ್ಬೇಕು ಮೊನ್ನೆ? ನನ್ ಮಾತು ಕೇಳು, ನನ್ ಮನೆಗ್ ಬಾರವ ನೀನು. ಯವ್ವ ಹಂಗೆಲ್ಲ ನಿರ್ಧಾರ ತಗೊಳ್ಳೋದು ತಪ್ಪಲ್ವ ಮಗ? ನೀನ್ ಇಷ್ಟೆಲ್ಲ ಬುದ್ಧಿವಂತಾಗಿ ಮತ್ತೆ ನನಗೇನೋ ಬುದ್ಧಿ ಹೇಳ್ತೀನಿ ನೀನು? ಅವ ಇಲ್ಲವ ಈ ಸೌಟಲ್ಲೆಲ್ಲ ಹೊಡೆದು ಬಿಟ್ಟವ್ರವ್ವ. ನನ್ಗೆ ಬಾರಮ್ಮ ನೀನು, ನಮ್ಮನೆಗ್ ಬಾರಮ್ಮ ನೀನು. ಅವ ನಮ್ಮಮ್ಮ ಚೊಟ್ಟು ಹಿಡ್ಕೊಂಡು ತಲೆಗೆ ಹಿಂಗ್ ಗುದ್ದುತ್ತಾ ಗೋಡೆಗೆ ರಕ್ತ ಬರ್ತೈತವ. ಅವ್ವ ನನ್ ಮಾತ್ ಕೇಳ, ನಾನು ಕೈ ಕಾಲು ನಡ್ತಾವ. ಅವ್ವ ನೀನ್ ಬಗ್ಗಿದೆಯವ್ವ ಅತ್ತೆ ಕರೆಕ್ಟ್ ನೀನ್ ಗೊತ್ತಾಗತ್ತೆ. ಅವ್ವ ನನ್ ಮಾತ್ ಕೇಳು. ನಮ್ಮ ಅಜ್ಜಿ ಕೈ ಕಾಲು ನಡಕ್ತೈತಂತೆ ಗೈಸ್. ಪಾಪ ಮೊದ್ಲೇ BP. ಹೇಳ್ಬಿಡ್ತೀನಿ ಗೈಸ್, ಅವರೇ ಮಾಡ್ತಾರೆ ರೀ. ನಮ್ಮ ಮೊದ್ಲೇ BP, ಆಮೇಲೆ ಕೈ ಕಾಲು ನಮ್ಮ ಅಮ್ಮನ ತರ ಗೈಸ್. ನಮ್ಮ ಅಜ್ಜಿ ಕೈ ಕಾಲು ನಡಕ್ತೈತೆ ಅಂತ ಬಂತು ಅಮ್ಮನ ಕರಿ ಕರ್ಕೊಂಬಂದೆ ಇವ್ಳು ನಡ್ಕೊಂಬಂದೆ ಆ ಥರ ಮಾತಾಡಿ ಕರಿ ನೀನು ಮಾತಾಡ್ತೀರಿ, ಏನು ಮಾತಾಡ್ತೀರಿ? ನೀನು ಸ್ವಲ್ಪ ಮಾತಾಡ್ತೀರಿ. ಅವ ಇಲ್ಲವ ಈಗ ಇದು ಮಾಮ ನಾನು ಹೇಳಿದ್ರೆ ಮಾಮಿ ಏನಂತ ನಮ್ಮನೆ ತಾನೇ ಬರ್ಬೇಕಿಲ್ಲ. ಅವ ಇಲ್ಲವ ಯಾರನ್ನು ಕಳಿಸ್ಬೇಡವ ಸುಮ್ಮನೆ ನನಗೆ. ಅವ ನಾನು 8ನೇ ಮೈಲಿಯಲ್ಲೂ ಎಲ್ಲೂ ಇಲ್ಲ ಸುಮ್ಮನಿರವ. ನಾನು ಇಲ್ಲೆಲ್ಲ ಬೇರೆ ಕಡೆ ಬಂದು ನನ್ನ ಫ್ರೆಂಡ್ ಮನೇಲಿ ಇದ್ದೀನವ. ಅವ ನೋಡಿ ನಾನು ಬೇಜಾರು ಮಾಡ್ಬೇಡ ಮಮ್ಮಿ, ನನ್ನ ಮಾತು ಕೇಳಪ್ಪ. ಯವ್ವ ಎಲ್ಲ ಇರ್ಬೇಕು ತುಂಬಾ ಮನೆ ಯಾರ ಮನೆಗೂ ಹೋಗ್ಬಾರ್ದು, ಬೆಳೆಸೂ ಬೇಕಾಗಿಲ್ಲ. ಯಾವ ಟೈಮಲ್ಲಿ ಒಬ್ಬೊಂದ್ ಮನೆಗೆ ಬರ್ಬೇಕು, ಅವಾಗ ಮನೆಯಲ್ಲಿ ಇರ್ತದೆ, ನಾವು ಸೇರೋದು ಇರ್ತದೆ, ಇಲ್ಲ ನೀನೇ ಒಂದು ಮಾತಾಡ್ಕೊಂಡು ಇರ್ತದೆ. ಬೇಡ ಮಮ್ಮಿ ಯಾರ ಮನೆಗೆ ಹೋಗ್ಬೇಡ ಪ್ಲೀಸ್ ಪಾಪ. ಎಲ್ಲಿದ್ದೀನ ಅವ್ರ ಮನೆ ಯಾಕಮ್ಮ? ಅವ ಅವ್ರ ಮನೆಗೆ ಕೆಂಗೇರಿ. ನಮ್ಮ ನೀವು ಹೋಗಿದ್ಯಮ್ಮ ಸೀದಾ ಅವ್ರ ಮನೆ ಒಳಗೆ? ಅವಳೇ ಬಂದು ಕರ್ಕೊಂಡು ಹೋದ್ಲು. ಎಲ್ಲಿ ಬಂದಿದ್ದಮ್ಮ? ಎಲ್ಲಿ ಬಂದಿದ್ದವಳು? ಅವಳು 8ನೇ ಮೈಲಿ ಹತ್ರ ಬಂದಿದ್ಲು. ಅಮ್ಮ ಕೊಡ, ಅವ್ರಿಗೆ ಫೋನ್ ಕೊಡಮ್ಮ. ನನ್ನ ಫ್ರೆಂಡ್ ಕೊಡ್ಬೇಕಾ? ನಿನ್ ಮಕ್ಕ ಹೆಣ್ಮಗಿನ ತರ ಇಲ್ಲ ನಿನ್ ವಾಯ್ಸು. ಬೇಬಿ ವಾಯ್ಸ್ ಇಲ್ವಲ್ಲಮ್ಮ ನಿನ್ ವಾಯ್ಸು. ಕೊಡಿ ಅಮೃತ ಕೊಡಿ. ರುಕ್ಮಿಣಿ ಅಲ್ಲ. ಅಮೃತ ಕೊಡಮ್ಮ. ಹಲೋ
ಅವ ಅವ ಮಾತಾಡಿದ್ರೆ ಇವಾಗ ಅವರು ಲೇಡೀಸ್ ವಾಯ್ಸ್ ಇಲ್ಲ ಗರ್ಲ್ಸ್ ವಾಯ್ಸ್ ಅಂತೆ. ಅವ ಅವಳು ಮಾತಾಡೋದೆ ಹಂಗವ. ಏನವ ನೀನ್ ಹಿಂಗಂತೆ? ನಾನ್ ಬೇರೆ ಲೌಡ್ ಸ್ಪೀಕರ್ ಹಾಕೊಟ್ಟೆ. ಯವ್ವ ನೀನ್ ನನ್ನ ಮಾತು ಕೇಳಿ ಯಾಕೋ ಅವ್ರ ಗಂಟಲು ತಗಿದ್ರೆ ನಾನು ಕೇಳಿದೆ. ಯವ್ವ ನಾನು ಅಲ್ಲಿಗೆ ಬರ್ತೀನಿ, ಕಗ್ಗೆಗೆ ಆಸೆ ಮಾಡ್ಕೊಂಡೆ ಕರ್ಕೊಂಡ್ ಬರ್ತೀನಿ. ಹೇಳುವ ಅಡ್ರೆಸ್ ವಾಟ್ಸಪ್ ಮಾಡೋದಕ್ಕೆ. ಇಲ್ಲ ಪ್ರತಿಕಾ ಏನ್ ಮಾಡ್ತಾವನವ? ಬೆಸಿಗೆ ಎತ್ಕೊಂಡು ಜನ ನೆಗಡಿ ಇತ್ತು ಕುಗ್ತವ್ನೆ ಬಂದಿದ್ದಿ. ಕೊಡು ಅವನಿಗೆ. ಹಲೋ, ಏನ್ ಮಾಡ್ತೀಯ ಪ್ರತಿಕಾ? ಇದೆ ಪ್ರತಿಕಾ ಲಾಸ್ಟ್ ನಾನು ಮಾತಾಡೋದು. ನೋಡು ಮಾತಾಡೋದು ನೋಡು ಏನು ಬೇಕಿತ್ತು ಅಂತ. ಹಲೋ, ಹೇಳ್ ಪ್ರತಿಕಾ. ಕೆಂಗೇರಿ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಬಿಸಾಕೋ ಹೋಗ. ಇಲ್ಲ ಹೋಗಿಲ್ಲ ಅಕ್ಕ ಇಲ್ಲ. ಹಲೋ, ಪ್ರತಿಕಾ ಅಂತಂದವ್ರು ನನ್ನ ಫ್ರೆಂಡು. ಅವ್ರ ಹತ್ರನೇ ಇದೆಲ್ಲ ತಪ್ಪು. ಅಮ್ಮ ಯಾರು ಫ್ರೆಂಡ್ ನಾನು ಹೋಗ್ತಿದ್ದ ಫಂಕ್ಷನಲ್ಲಿ ಇದ್ರಿಂದ ಆಗಿದ್ದೀನಿ. ನಾನು ಮುಂದ್ಕೊಂಡು ಬಂದಿಲ್ಲ. ಸ್ನೇಹಿತರು ಬೇಕು. ಅವ್ರ ಅಮ್ಮನ್ ಕೊಡೋದಾ? ಅವ್ರ ಅಮ್ಮ ಇಲ್ಲ, ಅವ್ರ ಅಮ್ಮ ಇವಾಗ ತಾನೇ ಆಚೆ ಹೋದ್ರು ಏನೋ ತಗೊಂಬರಕ್ಕೆ. ನನ್ ಬಟ್ಟೆ ಎಲ್ಲ ಅರ್ಧ ಬಿತ್ತಲ್ಲ, ಅದಕ್ಕೆ ಬಟ್ಟೆ ತಗೊಂಬರಕ್ ಹೋಗೋರೆ. ಅವ್ರ ಅಪ್ಪನ್ ಕೊಡ್ತೀನಿ. ಹಲೋ ಹಲೋ ಹಲೋ, ಸರ್ ನಮಸ್ತೆ. ಸರ್ ನಿಮ್ಮ ವಾಯ್ಸ್ ಸ್ವಲ್ಪ ಕೇಳಿಸ್ತಲ್ಲ ಸರ್. ಸ್ವಲ್ಪ ಮಾತಾಡಿದ್ದವರೆಗೆ ಹೇಳಿ ಮೇಡಮ್. ಏನವ ಅವ್ರಿಗೆ ಕೊಟ್ರು, ಅವಾಗ ಅವಳಿಗೆ ಕೊಟ್ರು ನಮ್ಗಂತ ಇವಾಗ ಪ್ರೀತು ಅಂತ. ಅವ ಕಟ್ ಮಾಡ್ರು. ಅವ ಪ್ರ್ಯಾಂಕ್. Emotional damage. You want some therapy? ಹೇಳಿಲ್ವಾ ನಾನು ಅವಾಗಿಂದ ಅಕ್ಕ ಏನಂತ ಇದಕ್ಕೆ ಪಾಪ ಅಲ್ಲೋಡೋದು ಹೆಂಗಾಗ್ತೈತೆ ಮನೇಲಿ. ಅವ ಪ್ರ್ಯಾಂಕ್ ಅವ ಸಾರಿ ಅವ ಹಿಂಗ್ ಮಾಡಲ್ಲ. ಈ ಪ್ರ್ಯಾಂಕ್ ಅವ ಸಾರಿ ಅವ ಇಲ್ಲಿಂದಾನೆ ಕಾಲೇಜ್ ಬಿದ್ಬಿಡ್ತೀನಿ. ಸಾರಿ ಪ್ರ್ಯಾಂಕ್ ಅಯ್ಯೋ ಅಳ್ಬೇಡ ಬಿಡವ. ಆಯ್ತು ಅಳ್ಬೇಡ ಬಿಡಿ. ಹಿಂಗ್ ಮಾಡಲ್ಲ. ಏನದೇನೆ ಆಕ್ಸಿಡೆಂಟ್? ಹಲೋ, ಏನ್ ಮಾಡ್ತಿದ್ದಕ್ಕ? ಹೌದಾ, ಸ್ವಲ್ಪ ಮಾತಾಡೋಕಾಯ್ತಲ್ಲ? ಹೌದಾ, ಹಾಸ್ಪಿಟ್ಲಲ್ಲಿ ಆಚೆ ಬಂದ್ಬಿಟ್ಟಿದ್ದೆ. ಆಕ್ಸಿಡೆಂಟ್ ಆಗ್ಬಿಟ್ಟೈತಕ್ಕ. ಏನಾಯ್ತು?
ಆಕ್ಸಿಡೆಂಟ್ ಆಗೋಯ್ತು. ಯಾವಾಗ? ಬೆಳಗ್ಗೆ ಇವಾಗ ಒಂದು 5 ಗಂಟೆಯಲ್ಲಿ. ಎಲ್ಲಿ ಹೋಗಿದ್ದೆ? ಇಲ್ಲೇ ಒಬ್ಳೆ ಬುಕ್ಸ್ ತರೋಣ ಅಂತ ಬಂದಿದ್ದೆ. ಅವಲ್ಲಿ ದಾಟೋಷ್ಟರಲ್ಲಿ ಬಸ್ ಬಂದು ಕೂತ್ಬಿಡ್ತು. ಅಯ್ಯೋ ದೇವ್ರೆ, ಯಾಕಮ್ಮ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಕ್ಕಾಗ್ಲಿಲ್ವಾ? ಅಕ್ಕ ಇವಾಗ ಕಾಲು ಎತ್ತಕ್ಕಾಯ್ತಾ ಇಲ್ಲ. ಅಕ್ಕ ಅಪ್ಪ ಅಮ್ಮಗೂ ಗೊತ್ತಿಲ್ಲ ಅಕ್ಕ, ಗೊತ್ತಿಲ್ಲ ಅಕ್ಕ, ಗೊತ್ತಿಲ್ಲ ಅಕ್ಕ. ಅಪ್ಪ ಅಮ್ಮಗೂ ಗೊತ್ತಿಲ್ಲ. ಎಲ್ಲಿದೆ ಇವಾಗ? ಅಲ್ಲಿ ಕಡೆ ಎಲ್ಲಿದ್ಯಾ? ಚೈತ್ಯ ಹಾಸ್ಪಿಟಲ್. ಜಯದೇವ್ ಹಾಸ್ಪಿಟ್ಲಾ? ಅಯ್ಯೋ, ಮನೆಗೂ ಗೊತ್ತಿಲ್ವಾ ಅಪ್ಪು? ಒಂದೇ ಹೋಗಿದ್ದ? ಒಂದು ಹೋಗಿದ್ದೆ, ಕಾಲು ಅಳ್ಳಾಡ್ತಾ ಇದ್ದಪ್ಪ ಹಿಂಗೆ. ಅಯ್ಯೋ ಶಿವನೇ, ಯಾಕಪ್ಪ ಹಿಂಗ್ ಮಾಡ್ಕೊಂಡ್ ಕೂತಿದ್ಯಾ? ಅಕ್ಕ ನಿನ್ಗೆ ಯಾರು ಇಲ್ವಾ ನಿನ್ ಜೊತೆಗೆ? ಇಲ್ಲಕ್ಕ, ಯಾವ್ದೋ ಅಂಕಲ್ ಪಾಪ ಇಲ್ಲಿ ಕೂತ ನನ್ ಜೊತೆ ತೋರಿಸ್ಕೊಂಡೆ. ಹೌದಾ? ಅಯ್ಯೋ, ನಿತೇಶನು ಇಲ್ವಲ್ಲಮ್ಮ. ನಿತೇಶ ಅವ್ರ ಫ್ರೆಂಡ್ ಬರ್ತಾರೆ ಅಂತ ಕನ್ಸ್ಬಿಡ್ಬೋದಾ? ಸರಿಕೆ ಮನೆಗೆ ಹೇಳ್ಬಿಟ್ಟು ಬಂದಿದ್ದ? ಹ್ಞೂ ಅಕ್ಕ, ಹೇಳ್ಬಿಟ್ಟು ಬಂದಿದ್ದೆ. ಉತ್ತಮ ಬರ್ತೀನಿ ಅಂತ ಹೇಳಿದ್ದ? ಹ್ಞೂ ಅಕ್ಕ. ಫ್ರೆಂಡ್ಸ್ ಜೊತೆನೂ ಹೋಗಿಲ್ವ ನಾವು? ಹ್ಞೂ ಅಕ್ಕ, ನಂಗೆ ಯಾಕೋ ಮಾತಾಡೋಕ್ಕೂ ಆಯ್ತಿಲ್ಲ, ತಲೆ ಸುತ್ತೈತೆ. ಅಯ್ಯೋ, ಏನೋ ಅಡ್ರೆಸ್ ಕಳ್ಸ ನನ್ಗೆ. ಕೈಯಲ್ಲಿ ಇದು ಬರ್ತೈತಲ್ಲ, ಏನ್ ಅಂಕಲ್ ಇದು? ಇರಕ್ಕ ಒಂದ್ ನಿಮಿಷ. ಯಾವ ಅಂಕಲ್ ಇದು? ಮೂಳೆನ? ನಮ್ಮ ಅಕ್ಕ ಅಂಕಲ್. ಅವ್ರನ್ನ ಬರಕಡಮ್ಮ. ಹೇಳಕ್ಕ, ನೀನು ಅಲ್ಲೆಲ್ಲ ಸಿಗಲ್ಲ ಅಂದಿದ್ದಕ್ಕ, ಯಾಕೋ ಸಕ್ಕತ್ ಆಯ್ತಾ ಇಲ್ಲಕ್ಕ. ತಲೆ ಸುತ್ತೈತಕ್ಕ. ಕರ್ಕೊಂಡ್ಬಿಟ್ಟೆ ಕರ್ಕೊಂಡು ಇರಿ ನಿಮಿಷ. ಹಲೋ, ಯಾರು ಮಾಡಿದ್ದಕ್ಕ? ನಿನ್ಗೆ ಮಾಡಿದ್ದೀನಿ. ಹಾ ಹೇಳಕ್ಕ. ಅಲ್ಲ, ನೀನ್ ಯಾರ ಹತ್ರನೋ ಮಾತಾಡ್ತಿದ್ದಲ್ಲ. ನೀನು ಫ್ರಾಂಕ್ ಮಾಡ್ತಿದ್ದ ತಾನೇ? ಅಕ್ಕ ಏನಕ್ಕ ಈ ಸೀರಿಯಸ್ ವಿಷಯದಲ್ಲಿ ನಿಜ ಕಣಕ್ಕ. ಹಲೋ, ಅಯ್ಯೋ ಅಂದ್ಬಿಟ್ಟು ಫ್ರ್ಯಾಂಕ್ ಆದ ಫಸ್ಟ್ ಅಲ್ಲಿ. ಅಲ್ಲ, ನಾನು ಅಂಕಲ್ ನಂಬರ್ ನಮ್ಮ ಅಂಕಲ್ ಹತ್ರ ಮಾತಾಡ್ತೀನಿ ಅಡ್ರೆಸ್ ಅಂತ ಹಿಂಗೆ ಏನಂತ ಫೋನ್ ಮಾಡಿದೆ. ಆಮೇಲೆ ಒಂದ್ ನಿಮಿಷ ಸೈಕ್ ಆಯ್ತು. ಏನ್ ಕೇಳಿದೆ, ಎಲ್ಲೂ ಹೋಗಲ್ವಲ್ಲ ಮುಂದೆ. ಇದು ಯಾಕೋ ಫ್ರಾಂಕ್ ಮಾಡಂಗೈತಲ್ಲ ಅಂತ ಒಂದ್ ನಿಮಿಷ ಕಂತೀನಾ? ಯಾಕೆ ಇಷ್ಟ ಯಾಕೋ ಇರು ಫ್ರ್ಯಾಂಕ್ ಅಲ್ಲ, ನಿದ್ದೆ ಮಾಡ್ತೀನಿ. ಫ್ರ್ಯಾಂಕ್ ಆದ ಇರುವ ಹೇಳು. ನಂಗೆ ಅಲ್ಲಿ ಪ್ರೇಮಕ್ಕನ ವಾಯ್ಸ್ ಕೇಳಿಸ್ತು. ಹೌದಾ? ಪ್ರೇಮಕ್ಕನ ವಾಯ್ಸ್ ಕೇಳಿಸ್ತು. ಆಮೇಲೆ ಅಕ್ಕ ಕಟ್ತಾ ಇದ್ದ ಅಕ್ಕ ಅಂತ ಕಟ್ ಮಾಡ್ದಲ್ಲ, ಅವಾಗ ಒಂದ್ ನಿಮಿಷ ಇದಾಯ್ತು. ಹಿಂಗೆಲ್ಲ ಮಾಡ್ಬೇಡ. ಸರಿ, ಅಲ್ಲ ಫ್ರ್ಯಾಂಕ್ ಆದ ಇಲ್ವ ಹೇಳು. ಕಾಲ ಅಲ್ಲಾಡ್ತೈತೆ. ಆದೆ ನೀನು. ಆಗಿಲ್ಲ ಆಗಿಲ್ಲ ಆಗಿಲ್ಲ. ಆಯ್ತಾಯ್ತು. ಹೋಗ್ಬಿಟ್ಬಿಟ್ಟಲ್ಲ ಮತ್ತೆ ನಿದ್ದೆ ಹೋಗಿಸ್ಬಿಟ್ಟಿರೋ ಫ್ರ್ಯಾಂಕ್ ಆಗಿಲ್ವಾ? ಆದ್ರೂ ಒಂದ್ ನಿಮಿಷ ಭಯ ಆಗುತ್ತೋ ಇಲ್ವಾ? ಸರಿ ನೋಡು ನೀನ್ ಆಗಿದ್ಯಾ ಇಲ್ವಾ ಅಂತ.
ಗೈಸ್ ಈ ಪ್ರ್ಯಾಂಕ್ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ, ಆಮೇಲೆ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ. ನಿಮಗೆ ಆದಷ್ಟು ಫನ್ನಿ ವ್ಲಾಗ್ಸ್ ಹಾಗೆ ಪ್ರ್ಯಾಂಕ್ ವ್ಲಾಗ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ.